ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಆಶ್ವಾಸನೆಲ್ಲ ಆರ್ಡರ್ ಪಾಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ಫಸ್ಟ್ ನಾನು ಕೇಳಿರ್ತಕ್ಕಂಥ ಭವಿಷ್ಯ ಪ್ರಶ್ನೆಗಳು ಕೆಲವು ಅಧಿಕಾರಿಗಳು ಉತ್ತರ ಕೊಡೋಕ್ಕಾಗಲಿಲ್ಲ ಅಂಥ ಪ್ರಶ್ನೆಗಳನ್ನು ನಾನು ಎತ್ತಿದ್ದೆ. ಈಗಾಗಲೇ ತಮಗೆ ಗೊತ್ತಿದ್ದಂಗೆ ಎಲ್ಲ ಇದರಲ್ಲೂ ಲೈವ್ ಬಂತು. ನನಗೆ ಬೇಕಾಗಿದ್ದು ಡಿಪೋ ಬಸ್ಸು ಬಸ್ ಸ್ಟ್ಯಾಂಡ್ ಹೈಟೆಕ್ ಬಸ್ ನಿಲ್ದಾಣ ಏಪ್ರಿಲ್ ಒಳಗೆ ಅಪ್ರೂವಲ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾಗವನ್ನು ಕೊಡಲಿಕ್ಕೆ ನಾನು ಕೇಳಿದ್ದಾರೆ. ಅದನ್ನು ಈಗಾಗಲೇ ನಾನು ಜನವರಿ 2ನೇ ತಾರೀಕು 3ನೇ ತಾರೀಕು ನಮ್ಮ KSRTC ಮಿನಿಸ್ಟ್ರು ಮೀಟಿಂಗ್ ಕರೆದವ್ರೆ. ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ. ಇದಾದಲೇ ನಂಗ್ಲಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಪ್ರಪೋಸಲ್ನ ಕಳಿಸಿದ್ದೀನಿ. ಸೊ 100% ಅದು DC ಮಾಜರ್ ಮಾಡಿ ಅದನ್ನು ರಿಪೋರ್ಟು 15,000 ಒಳಪಟ್ಟಿರಬೇಕು ಜನಾಭಾವ. ಇಲ್ಲಾಂತಂದರೆ ಅಕ್ಕಪಕ್ಕ ಹಳ್ಳಿಲೆಲ್ಲ ಸೇರಿಸ್ಕೊಂಡು 15,000 ಜನ ಮಾಡಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ. ಸೊ ಇದಾದಮೇಲೆ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಿದೆ. ನಮ್ಮ ಮೈನಾರಿಟಿ ಬಗ್ಗೆ ಇಷ್ಟು 1,000 ಜನ ಇದ್ದರೂ ಕೂಡ ಮೈನಾರಿಟಿ ಬಗ್ಗೆ ನಾನು ಇದು ಮಾಡಿದ್ದು, ಅನುದಾನ ಬಗ್ಗೆ ಮಾತಾಡಿದ್ದು, ಅನುದಾನ ಕೂಡ ಘೋಷಣೆ ಮಾಡಿದ್ದಾರೆ, ಮೈನಾರಿಟಿದು ಘೋಷಣೆ ಮಾಡಿದ್ದಾರೆ, ಡಿಪೋನೂ ಘೋಷಣೆ ಮಾಡಿದ್ದಾರೆ, ಮತ್ತು ಹೈಟೆಕ್ ಬಸ್ ಸ್ಟ್ಯಾಂಡ್ ಕಟ್ಟಲಿಕ್ಕೂ ಇದು ಮಾಡಿದ್ದಾರೆ. ಅದಾದ ನಂತರದ ಮೇಲೆ ರೆವಿನ್ಯೂ ಆಫೀಸ್ನ ಕಟ್ಟಲಿಕ್ಕೆ ಶಿವಬೋರೇಗೌಡ ಹೇಳಿದ್ದಾರೆ. ಫಸ್ಟ್ ಆದ್ಯತೆ ಹಿಂದೆ ತೊಗೊಂಡಿದ್ದೀನಿ. ಎಲ್ಲೆಲ್ಲಿ ಇಲ್ಲೋ ಆ ತಾಲೂಕಲ್ಲಿ ಕೊಟ್ಟು ಫಸ್ಟ್ ಲಿಸ್ಟಲ್ಲಿ ಹಿಂದೆ ತೊಗೊಂತ ಹೇಳಿದ್ದೀನಿ. ಅದಾದಮೇಲೆ ಮುಳಬಾಗಿಲು ಟೌನ್ ಹಾಸ್ಪಿಟ್ಲು ಕೂಡ ಡೆಮಾಲಿಷ್ ಮಾಡಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಕೂಡ ನೆಕ್ಸ್ಟ್ ಇಯರ್ಗೆ ಪರ್ಮಿಷನ್ ಕೇಳಿದ್ದೀನಿ. ಅದು ಕೂಡ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಖಂಡಿತವಾಗ್ಲೂ ಏನು ನೆಕ್ಸ್ಟು ಕ್ರೀಡಾಂಗಣ, ನಮ್ಮ ಹುಡುಗರು ಬೇಕಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೂಡ ನಾನು ಅನುಮೋದನೆ ಕೇಳಿದ್ದೀನಿ. ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ. ಫೈನಾನ್ಸ್ ಅಪ್ರೂವಲ್ ತಕ್ಕಂಗೆ ನೆಕ್ಸ್ಟು ಏನು ಬಜೆಟಲ್ಲಿ ಖಂಡಿತವಾಗ್ಲೂ ಸೇರಿಸ್ಕೊತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಒಂದು ವೇಳೆ ಏನೋ ನಾನು ಆಗಿರ್ತಕ್ಕಂಥ ಮಾತುಗಳು ಮತ್ತು ಕೇಳಿರ್ತಕ್ಕಂಥ ಸೇರಿಸ್ಕೊಂಡಿದ್ರೆ ಸೊ ನನ್ನ ಹೋರಾಟ ಮತ್ತೆ ಮೇಗೆ ಸೆಷನಲ್ಲಿ ದೊಡ್ಡದು ಆರ್ಭಾಟಕ್ಕೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿದೆ. ಅದು ಕೊಡ್ತಾ ನಂಬಿಕೆ ಕೂಡ ನನಗಿದೆ. ಒಬ್ಬ ಶಾಸಕನಾಗಿ ಏನು ನೀವು ಇಷ್ಟು 1,000 ಜನ ನಂಬಿಕೆ ಇಟ್ಟು ನಾನು ಕಳಿಸ್ಕೊಟ್ಟಿದ್ರೆ ಖಂಡಿತವಾಗ್ಲೂ ನಿಮಗೆ ಧಕ್ಕೆ ಬರದಂತೆ ಒಬ್ಬ ಶಾಸಕನಾಗಿ ನಾನು ಎಲ್ಲವನ್ನೂ ಮಾಹಿತಿ ತೊಗೊಂಡು ನಾನು ಸೆಷನ್ ಕೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಅದು ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ, ನಂಬಿಕೆ ನನಗಿದೆ. ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ. ಬಹುಶಃ ನನ್ನ ಹಕ್ಕು ನಾನು ಕೇಳಿದ್ದೀನಿ. ಖಂಡಿತವಾಗ್ಲೂ ಕೊಡ್ತಾನೆ ನಂಬಿಕೆ ನನಗಿದೆ ಅಂತ ಇಷ್ಟಪಡ್ತೀನಿ. ಮುರುಡೇಶ್ವರ ಘಟನೆ ಬಗ್ಗೆ ದೇಶದಲ್ಲಿ ಮಾತಾಡೋದು ಯಾರಿಗೆ ಇದನ್ನು ಯಾರು ತಪ್ಪು ಅಂತ ನೀವು ಅದನ್ನು ನಾನು ಸ್ಪೀಕರೇ ನೇರವಾಗಿ ನಮ್ಮ ಸದಸ್ಯರು ಮಾತಾಡ್ತಾ ಇರೋದು ಕರೆಕ್ಟಾಗಿದೆ ಅಂತ ಕೂಡ ಸ್ಪೀಕರ್ ನಂಗೆ ಸಪೋರ್ಟ್ ಮಾಡಿದ್ರು. ಎಲ್ಲ ಮಾಸ್ಟರ್ಗಳನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿಬಿಟ್ಟು ನೀವು ಅವ್ರನ್ನ ಡಿಸ್ಮಿಸ್ ಮಾಡೋದು, ಅದು ಸಸ್ಪೆಂಡ್ ಮಾಡೋದು ಅದು ಸರಿಯಿಲ್ಲ ಅಂತ ಕಾಣಿಸ್ತು. ಈಗಾಗಲೇ ಜಡಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿದೆ. ವಿತಿನ್ ವೀಕಲ್ಲಿ ಕೂಡ ಅವರೇನು ಸಸ್ಪೆಂಡ್ ಆಗಿದ್ದಾರೆ ಅವ್ರು ರಿವೋಕ್ ಮಾಡಿ ಕೆಲಸ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ. ಸೊ ಅವ್ರ ಬದಲಾಗಿ ಬೇರೆಯವ್ರನ್ನ ನಾನು ಇನ್ಚಾರ್ಜ್ ಹಾಕಿದ್ದೀನಿ. ಅದನ್ನು ಕೂಡ ನಾನು ಮಾತಾಡಿದ್ದೀನಿ. ಇವತ್ತು ಪ್ರವಾಸೋದ್ಯಮ ಏನು ಇವತ್ತು ನೆಗ್ಲಿಜೆನ್ಸಿಯಿಂದ ಮಕ್ಕಳು ಹಾಳಾಗಲಿಕ್ಕೆ, ನಮ್ಮ ಮಕ್ಕಳು ಕಳ್ಕೊಳ್ಳೋಕ್ಕೆ ನೇರವನ್ನು ಹೇಳಿದ್ದೀನಿ. ವಿತ್ ಅವ್ರಿಗೆ ಪ್ರೂಫ್ ಕೂಡ ಕೊಟ್ಟಿದ್ದೀನಿ ನಾನು. ಅವತ್ತೊಂದು ದಿವಸ ಮಕ್ಕಳು ನೀರಿಗಿಳಿದಾಗ ಅಲ್ಲಿ ಯಾರೂ ಲೈಫ್ ಗಾರ್ಡ್ ಇರಲಿಲ್ಲ, ಸೊ ಗಾರ್ಡ್ಸ್ ಇರಲಿಲ್ಲ. ಸೊ ಮೀನುಗಾರರು ತಂದು ಮೇಲೆ ಹಾಕಿರ್ತಕ್ಕಂಥದ್ದು. ಇಂಥ ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊತೀನಿ. ಇದು ಆ ಸಮುದ್ರ ಉತ್ತರ ಕನ್ನಡ ಸಮುದ್ರ ಬಂದು ಸೀಸಾ ಅಂತ, ಗರಗಸ ಅಂತ ನೋಡ್ಲಿಕ್ಕೆ ಸಮುದ್ರ ಥರ ಕಾಣಿಸ್ತೇ, ಬತ್ತು ಡೀಪ್ ಇದೆ. ಬಟ್ ಪ್ರವಾಸೋದ್ಯಮ ಯಾವ ಮಟ್ಟಕ್ಕೆ ಡಲ್ ಇದೆ ಅಂತಂದರೆ ಅಲ್ಲಿರ್ತಕ್ಕಂಥ ಲೋಕಲ್ ವೈಸ್ ಬದುಕಲಿಕ್ಕೆ, ಅಂಗಡಿಗಳು ಬದುಕಲಿಕ್ಕೆ ಅಲ್ಲಿರ್ತಕ್ಕಂಥ ಕುತಂತ್ರಿ ಮಾಡಿರ್ತಕ್ಕಂಥ ಇದು ಹೊಣೆ ಅಂತ ಗೊತ್ತಾಗಿದೆ. ಅದು ಪ್ರವಾಸೋದ್ಯಮ ನಾವು ಮುಂದಿನ ದಿವಸ ಎಚ್ಚೆತ್ಕೊತೀವಿ, ಈ ಘಟನೆ ಆಗದೆ ನಾವು ಕಾಪಾಡ್ಕೊತೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆಗಿರ್ತಕ್ಕಂಥ ಕೆಲವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಬೋರ್ಡ್ ಹಾಕ್ತೀವಿ ಅಂತ ಕೂಡ ಹೇಳಿದ್ದಾರೆ. ಗಾರ್ಡ್ಸು ಮತ್ತು ಬೋಟ್ ಇಡ್ತೀವಿ ಅಂತ ಕೂಡ ಕರೆದು ಮಾತಾಡಿದ್ದಾರೆ. ಖಂಡಿತವಾಗ್ಲೂ ನಮ್ಮ ಮಕ್ಕಳಿಗಾದಂಗೆ ಇನ್ಯಾವ ಮಕ್ಕಳು ಕರ್ನಾಟಕದಲ್ಲಿ ಆಗೋದು ಬೇಡ ಅಂತ ನಾನು ಸೆಷನ್ ಮಾತಾಡಿದ್ದೀನಿ. ಖಂಡಿತವಾಗ್ಲೂ ಸರ್ಕಾರ ಕ್ಷಮೆ ಕೇಳಿದೆ. ಸೊ ಮುಂದಿನ ದಿವಸ ಈಗಾಗಲೇ ನಿಲ್ಲಿಸಿದ್ದಾರೆ. ಅದನ್ನು ಮುಂಜೆ ಎಚ್ಚೆತ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮೂಡಲಕೆರೆನ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.